ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನಂದ್ರೆ ಹೀರೆಕಾಯಿ ಫ್ರೈ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಹೀರೆಕಾಯಿ ಫ್ರೈ ಮಾಡೋಕೆ ಒಂದು 4 ಹೀರೆಕಾಯಿ ಅದಾವು. ಅವನ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿತ್ತು. ಅವನ ಮೇಲಿಂದ ಈ ಥರದ್ದು ಹಿಂಗೆ ಸಿಪ್ಪೆ ತೆಗಿತೈತಿ. ತೆಗೆದಾದ್ಮೇಲೆ ಕ್ಲೀನಾಗಿ ತೆಗೆದಿಟ್ಕೊಂಡು ಅವನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕ ಪೀಸ್ನಂಗೆ ಕಟ್ ಮಾಡಿ ಇಟ್ಕೋಬೇಕು. ನಾನು ಚಿಕ್ಕದಾಗಿ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡೀನಿ ನೋಡಿ. ಈಗ ಸ್ಟವ್ ಹಚ್ಚಿ ಒಂದು ಬಾಳಿಗೆ ಇಡ್ರಿ. ಆ ಬಾಳಿಗೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಉತ್ತರ ಕರ್ನಾಟಕ ರೆಸಿಪಿಗಳನ್ನು ನೀವು ನೋಡ್ಬೋದು. ಈಗ ಸ್ವಲ್ಪ ಎಣ್ಣೆ ಹಾಕಬೇಕು. ಸಣ್ಣದಾಗಿ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿತ್ತಲ್ಲ ಅವನ್ನ ಹಾಕ್ತೈತಿ ನೋಡ್ರಿ. ಇವನ್ನ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು. ಮೊದಲ ಯಾಕೆ ಎಣ್ಣೆ ಹಾಕ್ತಂದ್ರೆ ಹೀರೆಕಾಯಿ ಹಾಕಿದ ತಕ್ಷಣ ಅಂಟ್ಕೊಳ್ಳೋದಿಲ್ಲ. ಅದಕ್ಕೆ ಫಸ್ಟ್ ಎಣ್ಣೆ ಹಾಕಿ ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಹೀರೆಕಾಯಿನ ನೀವು ನೀರು ಹಾಕಿ ಕುದಿಸುವಂಥ ಅವಶ್ಯಕತೆನೇ ಇರಂಗಿಲ್ಲ. ಯಾಕಂದರೆ ಎಣ್ಣೆ ಒಳಗನ ಚಂದಾಗ ಬೆಂದು ಬಿಟ್ಟಿರ್ತಾವೆ ಅವು. ನೀವು ಕಡಿಮೆ ಸಮಯದಲ್ಲಿ ಈ ರೆಸಿಪಿನ ಮಾಡ್ಕೋಬಹುದು. ಜಾಸ್ತಿ ಏನು ಪದಾರ್ಥಗಳು ಬೇಕಾಗಂಗಿಲ್ಲ ನೋಡ್ರಿ. ಹಿಂಗೆ ಚಂದಾಗ ಫ್ರೈ ಮಾಡ್ಕೊತಾನೆ ಇರ್ಬೇಕು. ಅಂದ್ರೆ ಹೀರೆಕಾಯಿ ಬಾಳಿಗೆಗೆ ಅಂಟ್ಕೊಳ್ಳೋದಿಲ್ಲ. ಸಣ್ಣ ಉರಿ ಇಟ್ಕೊಂಡು ಹಿಂಗೆ ಫ್ರೈ ಮಾಡ್ತಾನೆ ಇರ್ಬೇಕು. ಜೋರು ಉರಿ ಒಳಗೆ ಬೇಯಿಸ್ಕೊಂಡ್ರೆ ಇವು ಹೊತ್ತು ಬಿಡ್ತಾವೆ. ಅದಕ್ಕೆ ಸಣ್ಣ ಉರಿ ಒಳಗನ ಎಣ್ಣೆ ಒಳಗೆ ಚಂದಾಗ ಬೇಯಿಸ್ಕೋಬೇಕು. ಈಗ ಬೆಂದಾವಿವು. ಇವನು ಕುದಿಸೋ ಅವಶ್ಯಕತೆನೇ ಇರಂಗಿಲ್ಲ ನೋಡ್ರಿ. ನಾ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡೆ. ಈಗ ಒಂದು ಪಾತ್ರೆ ಇಡ್ರಿ, ಎಣ್ಣೆ ಹಾಕ್ರಿ. ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಇಂಥದ್ದೇನು ತೊಗೊಂಡಿಲ್ರಿ ನೋಡ್ರಿ. ಎಣ್ಣೆ ಕಾದೈತಿ. ಎಣ್ಣೆಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದನ್ನ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಖಾರ ಪುಡಿ, ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ರಿ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕ್ರಿ. ಖಾರ ಪುಡಿ ಹಾಕ್ತೈತಿ. ಸ್ವಲ್ಪ ಅರಿಶಿಣ ಪುಡಿ ಹಾಕ್ರಿ. ಸ್ವಲ್ಪ ಮಸಾಲ ಪೌಡರ್ ಎಲ್ಲನೂ ಚಂದಾಗ ಮಿಕ್ಸ್ ಮಾಡ್ಕೊರಿ. ನೀವು ಗರಂ ಮಸಾಲನೂ ಹಾಕೋಬೋದು, ಚಿಕನ್ ಮಸಾಲ, ಮಟನ್ ಮಸಾಲ ಇಂಥ ಮಸಾಲ ಪೌಡರ್ಗಳನ್ನು ಯೂಸ್ ಮಾಡ್ಕೋಬೋದು ನೋಡ್ರಿ. ಎಣ್ಣೆ ಒಳಗನ ಸ್ವಲ್ಪ ಲೈಟ್ ಉರಿ ಒಳಗನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ನೀರಿನಾಗ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ. ನಾನು ಚಂದಾಗ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೋಬೇಕು ನೋಡ್ರಿ. ಈಗ ನೀರು ಜೊತೆನ ಮಿಕ್ಸ್ ಆಗೈತೆ. ಅದು ಒಗ್ಗರಣೆ ಎಲ್ಲ ಮಿಕ್ಸ್ ಆಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೈತಿ. ಮೊದಲ ಯಾಕೆ ಹಾಕಲಿಲ್ಲ ಅಂದ್ರೆ ಅದು ನೀರು ಹಾಕಿದ್ರೆ ನೀರಾಗ ಮಿಕ್ಸ್ ಆಗಿ ಕರಗ್ತೈತಿ. ಅದಕ್ಕೆ ಆಮೇಲೆ ಕೊಬ್ಬರಿ ಪೌಡರ್ ಹಾಕ್ತೈತಿ, ಕೊಕೊನಟ್ ಪೌಡರ್. ಅದೊಂದು ಸ್ವಲ್ಪ ಹಾಕಿ ಮೊದಲ ಫ್ರೈ ಮಾಡಿ ಇಟ್ಕೊಂಡಿತ್ತಲ್ಲ ಹೀರೆಕಾಯಿನ ಅವನ್ನ ಹಾಕಿ ಚಂದಾಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅದು ಮಸಾಲ, ಖಾರ ಪುಡಿ, ಸಾಲ್ಟ್ ಎಲ್ಲನೂ ಅದ್ರ ಜೊತೆ ಸೇರ್ಕೋಬೇಕಂದ್ರೆ ಚಂದಾಗ ಮಿಕ್ಸ್ ಮಾಡಬೇಕು. ಅದರೊಳಗಿನ ನೀರು ಹೋಗೋವರೆಗೂ 2 ನಿಮಿಷದಷ್ಟು ಕುದಿಸ್ಕೋಬೇಕು. ಹೀರೆಕಾಯಿ ಫ್ರೈ ರೆಡಿ ಆಯ್ತು ನೋಡ್ರಿ. ಅಗದಿ ಕಡಿಮೆ ಸಮಯದಾಗನ ಇನ್ಸ್ಟಂಟಾಗಿನ ಈ ಹೀರೆಕಾಯಿ ಫ್ರೈನ ಮಾಡ್ಕೋಬೋದು.
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು.